ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದಿ ಪ್ರೈಡ್ ಆಫ್ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್ ಚಿತ್ರದ ಬಗ್ಗೆ ಕೆಲವಷ್ಟು ಮಾಹಿತಿಗಳಿವೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ದಿ ಪ್ರೈಡ್ ಆಫ್ ಛತ್ರಪತಿ ಶಿವಾಜಿ ಮಹಾರಾಜ್ ಇದು ನಮ್ಮ ಭಾರತ ಚಿತ್ರರಂಗದಲ್ಲಿ ಒಂದು ಮೈಲುಗಲ್ಲು ಚಿತ್ರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಜೀವನ ಸಾರಾಂಶ ಸಾರುವ ಸಾಕಷ್ಟು ಚಿತ್ರಗಳು ಬಂದು ಹೋಗಿವೆ. ಆದ್ರೆ ಇಂಥ ಹೈ ಬಜೆಟ್ ಚಿತ್ರ ಇಲ್ಲಿ ಮಟ್ಟ ಆದ್ರೂ ಯಾವುದು ಬಂದಿಲ್ಲ. ಹಾಗೂ ಸಂಪೂರ್ಣವಾದ ಇತಿಹಾಸ ತಿಳಿದುಕೊಳ್ಳಲು ಈ ಚಿತ್ರವನ್ನು ಎಲ್ಲರೂ ನೋಡಲೇಬೇಕು. ಈ ಚಿತ್ರ 2 ಭಾಗಗಳಾಗಿ ಬರಲಿದೆ. ಅದು ಅನ್ನೋದು ನಮ್ಮ ಖುಷಿ ವಿಷಯ. ಯಾಕಂದ್ರೆ ಇಷ್ಟು ದಿನ ಬಂದಂತ ಶಿವಾಜಿ ಮಹಾರಾಜ್ ಚಿತ್ರಗಳು ಒಂದೇ ಪಾರ್ಟಲ್ಲಿ ಸ್ಟೋರಿಗಳು ಎಂಡ್ ಆಗಿವೆ. ಇದು 2 ಪಾರ್ಟಲ್ಲಿ ಬರುವುದೇ ವಿಶೇಷ ಎಂದು ಹೇಳಾಗ್ತಾ ಇದೆ. ಈ ಚಿತ್ರಕ್ಕೆ ನಾಯಕ ನಟನಾಗಿ ನಮ್ಮ ಕನ್ನಡದ ಹೆಮ್ಮೆ ನಟ ರಿಷಬ್ ಶೆಟ್ಟಿ ಅವರು ಕಾಣಿಸಿಕೊಂಡಿದ್ದಾರೆ. ಇದು ನಮ್ಮ ಕನ್ನಡಿಗೆ ಹೆಮ್ಮೆ ಪಡೆಯುವ ವಿಷಯ. ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಅಭಿನಯ ಕೂಡ ಹಾಗೆ ಇದೆ. ಅವರು ಕಾಂತಾರ ಆಗಿರ್ಬೋದು, ಕಾಂತಾರ ಚಾಪ್ಟರ್ 1 ಅಲ್ಲಿ ಆಗ್ಬೋದು, ಕ್ಲೈಮ್ಯಾಕ್ಸ್ ಅಲ್ಲಿ ಮಾಡಿರೋ ಆಕ್ಟಿಂಗ್ ಎಲ್ಲ ಇರ್ಬೋದು. ಹೀಗಾಗಿ ಹಿಂದಿ ಚಿತ್ರರಂಗದಲ್ಲೂ ಕೂಡ ಇವರು ಛತ್ರಪತಿ ಶಿವಾಜಿ ಮಹಾರಾಜ್ ಪಾತ್ರವನ್ನು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ ಎಂದು ನಾವೆಲ್ಲ ಬಯಸಿದ್ದೇವೆ. ಹಾಗೂ ಅವ್ರು ಕೂಡ ಮಾಡ್ತಾರೆ. ಒಟ್ಟಾರೆ ನಮ್ಮ ಕನ್ನಡಿಗರಿಗೆ ಹಾಗೂ ನಮ್ಮ ಭಾರತೀಯರಿಗೆ ಹೆಮ್ಮೆ ಪಡುವಂತ ವಿಷಯ ರಿಷಬ್ ಶೆಟ್ಟಿ ಅವರು ಈ ಚಿತ್ರಕ್ಕೆ ನಾಯಕ ನಟ ಆಗಿರುವುದು. ಆದ್ರೆ ಕೆಲವಷ್ಟು ನಮ್ಮಲ್ಲೇ ರಿಷಬ್ ಶೆಟ್ಟಿ ಛತ್ರಪತಿ ಶಿವಾಜಿ ಮಹಾರಾಜ್ ಪಾತ್ರವನ್ನು ಮಾಡುತ್ತಿರುವುದು ಸಹಿಸೋಕೆ ಆಗ್ತಾ ಇಲ್ಲ. ಯಾಕಂತ ಗೊತ್ತಿಲ್ಲ. ಆದ ಕಾರಣ ಸಾಕಷ್ಟು ಏನೇನೇ ಇರ್ಬೋದು. ಆದ್ರೆ ಶಿವಾಜಿ ಮಹಾರಾಜ್ ಅವರ ಪಾತ್ರ ಮಾಡಬೇಕಂದ್ರೆ ಅದಕ್ಕೆ ನಾವು ಹೆಮ್ಮೆ ಪಡಲೇಬೇಕು. ಯಾಕಂದ್ರೆ ಶಿವಾಜಿ ಮಹಾರಾಜ್ ಇತಿಹಾಸ ಎಲ್ಲರೂ ಗೊತ್ತೇ ಇದೆ. ಅವ್ರ ಎಂತ ಮಹಾವೀರ ಅಂತ. ಒಟ್ಟಾರೆ ನಮಗಂತೂ ತುಂಬಾ ಖುಷಿ ಇದೆ ಶಿವಾಜಿ ಮಹಾರಾಜ್ ಪಾತ್ರನು ರಿಷಬ್ ಶೆಟ್ಟಿ ಮಾಡ್ತಾ ಇರೋದು. ಇನ್ನು ಇದೊಂದು ಕಡೆ ಆದ್ರೆ ಇನ್ನು ಶಿವಾಜಿ ಮಹಾರಾಜ್ ಚಿತ್ರ ಬಗ್ಗೆ ಕೆಲವಷ್ಟು ಅಪ್ಡೇಟ್ಸ್ ಇವೆ. ಬನ್ನಿ ನೋಡೋಣ. ಮೊದಲನೇ ಅಪ್ಡೇಟ್ಸ್, ಈ ಚಿತ್ರ 2 ಭಾಗಗಳಾಗಿ ಬರಲಿದೆ. ಫಸ್ಟ್ ಚಾಪ್ಟರ್ ಜನವರಿ 2027 ರಲ್ಲಿ ಬಿಡುಗಡೆ ಆಗಲಿದೆ. ದಿನಾಂಕ ಜನವರಿ 21ರಲ್ಲಿ ಮೊದಲನೇ ಭಾಗ ಬಿಡುಗಡೆ ಆಗಲಿದೆ. ಇನ್ನು 2ನೇ ಭಾಗ 2028 ಕೊನೆಯಲ್ಲಿ ಬಿಡುಗಡೆ ಆಗೋ ಚಾನ್ಸಸ್ ಇದೆ, ಅಥವಾ 2029 ಬಿಡುಗಡೆ ಆಗಬಹುದು ಎಂದು ಮೂಲಗಳ ಮಾಹಿತಿ ಪ್ರಕಾರ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು 2ನೇ ಅಪ್ಡೇಟ್ಸ್ ಏನಂದ್ರೆ, ಈ ಚಿತ್ರದ ಬಜೆಟ್ ವಿಚಾರಕ್ಕೆ ಬಂದ್ರೆ ಈ ಚಿತ್ರ ಬಜೆಟ್ ಸುಮಾರು 500 ಕೋಟಿ ಆಗಲಿದೆ ಅಂತೂ ಮೂಲ ಮಾಹಿತಿಗಳಿಂದ ತಿಳಿದು ಬರ್ತಾ ಇದೆ. ಈ ಚಿತ್ರ ಹಿಸ್ಟರಿಯಲ್ಲೇ 500 ಕೋಟಿ ಬಜೆಟ್ ಅಲ್ಲಿ ತಯಾರಾಗ್ತಿರುವ ಹಿಸ್ಟರಿಕಲ್ ಮೊದಲನೇ ಚಿತ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಚಿತ್ರದ 3ನೇ ಅಪ್ಡೇಟ್ ಅಂದ್ರೆ, ಈ ಚಿತ್ರ ಮೊನ್ನೆ ಫಸ್ಟ್ ಲುಕ್ ಪೋಸ್ಟರ್ ಬಿಟ್ಟಿರಲ್ಲ, ಆ ಪೋಸ್ಟರ್ ಕೂಡ ಎಲ್ಲಾ ಕಡೆ ತುಂಬಾ ಸಖತ್ ವೈರಲ್ ಆಗಿದ್ದು, ಹಾಗೆ ಹಿಟ್ ಕೂಡ ಆಗಿತ್ತು. ಈ ಚಿತ್ರಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಹೀಗಾಗಿ ಈ ಚಿತ್ರ ಎಲ್ಲರೂ ಕಾತುರದಿಂದ ಭಾರತೀಯರು ಕಾಯ್ತಾ ಇದ್ದಾರೆ. ಯಾವಾಗ ಬಿಡುಗಡೆ ಆಗುತ್ತೆ, ಯಾವಾಗ ಈ ಚಿತ್ರವನ್ನು ಕಣ್ತುಂಬಿ ನೋಡ್ತೀವಿ ಅಂತ. ಒಟ್ಟಾರೆ ಈ ಚಿತ್ರದ ಅಪ್ಡೇಟ್ಸ್ ಅಂದ್ರೆ ಬಿಡುಗಡೆ ದಿನಾಂಕ ಹಾಗೂ ಬಜೆಟ್ ಹಾಗೂ ಪಾರ್ಟ್ 2 ಬಗ್ಗೆ ಆಗಿತ್ತು. ಇನ್ನು ಈ ಚಿತ್ರದ 4ನೇ ಅಪ್ಡೇಟ್ ಆದ್ರೆ, ಈ ಚಿತ್ರ ಕನ್ನಡ, ತೆಲುಗು, ತಮಿಳು, ಹಿಂದಿ, ಮರಾಠಿ ಅಷ್ಟೇ ಅಲ್ಲದೆ ಭಾರತೀಯ ಕೆಲವಷ್ಟು ಭಾಷೆಗಳಿಗೆ ಡಬ್ ಮಾಡಿ ಬಿಡುಗಡೆ ಮಾಡುವ ಪ್ಲಾನಿಂಗ್ ಕೂಡ ನಡೀತಾ ಇದೆ ಅಂತೂ ಮೂಲ ಮಾಹಿತಿ ಪ್ರಕಾರ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಚಿತ್ರ ಒಟ್ಟಾರೆ ನಮ್ಮ ಭಾರತೀಯ ಚಿತ್ರರಂಗದ ಹೊಸ ಮೈಲುಗಲ್ಲಾಗಲಿ ಅಂತ ಶುಭಾಶೋನ. ಇವತ್ತಿನ ವಿಡಿಯೋ ಅಂತೂ ಛತ್ರಪತಿ ಶಿವಾಜಿ ಮಹಾರಾಜ್ ಚಿತ್ರದ ಮಾಹಿತಿ ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಹಾಗೂ ಹೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.